ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹರೀಶ್ PK. ಉತ್ಸಾಹಿ ಕನ್ನಡಿಗ ಚಾನಲ್ಗೆ ಸ್ವಾಗತ. ಉತ್ಸಾಹಿ ಕನ್ನಡಿಗ. ಸ್ನೇಹಿತರೆ, ಕರ್ನಾಟಕ ರಾಜಕೀಯ, ಶಿಕ್ಷಣ ಮತ್ತು ಉದ್ಯಮ ಜಗತ್ತಿನ ಒಬ್ಬ ಯುಗ ಪುರುಷ ಇನ್ನಿಲ್ಲ. ದಾವಣಗೆರೆಯ ಅಪ್ಪಾಜಿ ಎಂದೇ ಜನಪ್ರಿಯರಾಗಿದ್ದ ಹಿರಿಯ ಕಾಂಗ್ರೆಸ್ ನಾಯಕ, ಭಾರತದ ಅತ್ಯಂತ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ಡಿಸೆಂಬರ್ 14ರಂದು ಸಂಜೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ 95ನೇ ವಯಸ್ಸಿನಲ್ಲಿ ನಿಧನರಾದರು. ಶಾಮನೂರು ಶಿವಶಂಕರಪ್ಪನವರ ಜೀವನದ ಒಂದು ಅದ್ಭುತ ಸಾಧನೆ ಅಂದರೆ 1930ರಲ್ಲಿ ದಾವಣಗೆರೆಯಲ್ಲಿ ಜನಿಸಿದ ಅವರು ಕೇವಲ 10ನೇ ತರಗತಿಯವರೆಗೆ ಓದಿದರು. ಆದರೆ ಶಿಕ್ಷಣದ ಕೊರತೆ ಅವರ ಮುನ್ನಡೆಗೆ ಅಡ್ಡಿಯಾಗಲಿಲ್ಲ. ದಾವಣಗೆರೆಯ ಉದ್ಯಮ ಸಾಮ್ರಾಜ್ಯದ ಸ್ಥಾಪಕ, ಬೆಣ್ಣೆ ನಗರಿಯನ್ನು ವಿದ್ಯಾನಗರಿಗೆ ರೂಪಾಂತರಿಸಿದ ಚೇತನ ಶಾಮನೂರು ಶಿವಶಂಕರಪ್ಪನವರು. ಸ್ನೇಹಿತರೆ, ಹತ್ತಿಗಿರಣಿಗಳು ಮುಚ್ಚಿದಾಗ ದಾವಣಗೆರೆಯ ಆರ್ಥಿಕತೆ ಕುಸಿಯದಂತೆ ತಡೆದವರು ಶಾಮನೂರು ಶಿವಶಂಕರಪ್ಪನವರೇ. ಅವರು ಕೃಷಿ ಆಧಾರಿತ ಉದ್ಯಮಗಳತ್ತ ಹೆಚ್ಚು ಗಮನ ಹರಿಸಿದರು. ನಷ್ಟದಲ್ಲಿದ್ದ ದಾವಣಗೆರೆಯ ಸಕ್ಕರೆ ಕಾರ್ಖಾನೆಯನ್ನು ಟೇಕ್ ಓವರ್ ಮಾಡಿ ಲಾಭದಾಯಕವಾಗಿ ಮಾರ್ಪಡಿಸಿದರು. ನಂತರ ಶಾಮನೂರು ಶುಗರ್ ಸ್ಥಾಪಿಸಿ ಡಿಸ್ಟಿಲರಿ ಮತ್ತು ವಿದ್ಯುತ್ ಉತ್ಪಾದನೆಯನ್ನು ಸಹ ಆರಂಭಿಸಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿದರು. ಆದರೆ ಅವರ ಅಮರ ಕೊಡುಗೆ ಶಿಕ್ಷಣ ಕ್ಷೇತ್ರದಲ್ಲಿ 1972ರಲ್ಲಿ ಬಾಪೂಜಿ ಎಜುಕೇಷನ್ ಅಸೋಸಿಯೇಷನ್ನ ನೇತೃತ್ವ ವಹಿಸಿದ್ದು ಮಹತ್ವದ ತಿರುವಾಗಿತ್ತು. ಆಗ ಕೇವಲ 5 ಕಾಲೇಜುಗಳಿದ್ದ ಈ ಸಂಸ್ಥೆಯನ್ನು ಇಂದು 50ಕ್ಕೂ ಹೆಚ್ಚು ಶೈಕ್ಷಣಿಕ ಸಂಸ್ಥೆಗಳ ಸಾಮ್ರಾಜ್ಯವಾಗಿ ಬೆಳೆಸಿದರು. ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜು, JJM ಮೆಡಿಕಲ್ ಕಾಲೇಜು, ಡೆಂಟಲ್ ಕಾಲೇಜು, ಫಾರ್ಮಸಿ ನರ್ಸಿಂಗ್ ಕಾಲೇಜುಗಳು, ಹೀಗೆ ದಾವಣಗೆರೆಯ ಒಂದು ವೃತ್ತಿಪರ ಶಿಕ್ಷಣ ಹಬ್ಬನ್ನು ರೂಪಿಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳಾ ಕಾಲೇಜುಗಳನ್ನು ತೆರೆದು ವರ್ಷಕ್ಕೆ ಸಾವಿರಾರು ಹೆಣ್ಣು ಮಕ್ಕಳ ಭವಿಷ್ಯ ಬೆಳೆಸಿದರು. ಸ್ನೇಹಿತರೆ, ಉದ್ಯಮ ಮತ್ತು ಶಿಕ್ಷಣದಷ್ಟೇ ಯಶಸ್ವಿ ಅವರ ರಾಜಕೀಯ ಪ್ರವಾಸ. 1969ರಲ್ಲಿ ದಾವಣಗೆರೆಯ ಪುರಸಭೆ ಸದಸ್ಯರಾಗಿ ಪ್ರಾರಂಭಿಸಿದ ಅವರ ಪ್ರಯಾಣ 1971ರಲ್ಲಿ ಪುರಸಭಾ ಅಧ್ಯಕ್ಷ ಪದವಿಯನ್ನು ಮುಟ್ಟಿತು. ಸಮಾಜ ಸೇವೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ ಸಮುದಾಯದ ಏಕತೆ ಮತ್ತು ಪ್ರಗತಿಗಾಗಿ ನಿರಂತರವಾಗಿ ಶ್ರಮಿಸಿದರು. ದಾವಣಗೆರೆ ಕ್ರಿಕೆಟ್ ಕ್ಲಬ್ ಸೇರಿದಂತೆ ಅನೇಕ ಕ್ರೀಡಾ ಮತ್ತು ಸಾಮಾಜಿಕ ಸಂಸ್ಥೆಗಳ ಅಧ್ಯಕ್ಷರಾಗಿದ್ದರು. ಕೇವಲ 10ನೇ ತರಗತಿ ಓದಿದ್ದ ಯುವಕ ದಕ್ಷಿಣ ಭಾರತವೇ ತಿರುಗಿ ನೋಡುವ ಶೈಕ್ಷಣಿಕ ಸಾಮ್ರಾಜ್ಯವನ್ನು, ಉದ್ಯಮ ಸಾಮ್ರಾಜ್ಯವನ್ನು ನಿರ್ಮಿಸಿದರು. ರಾಜಕೀಯದಲ್ಲಿ ಅಜಾತ ಶತ್ರುವಾಗಿ, ಸಮಾಜದಲ್ಲಿ ಧಾರ್ಮಿಕ ಏಕತೆಯ ದೂತರಾಗಿ 5 ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದರು. ಶಾಮನೂರು ಶಿವಶಂಕರಪ್ಪನವರ ನಿಧನ ಕರ್ನಾಟಕಕ್ಕೆ ತುಂಬಲಾಗದ ನಷ್ಟ. ಅವರ ಸಮಾಜ ಸೇವೆ ಮತ್ತು ಸಾಧನೆಗಳು ಶಾಶ್ವತವಾಗಿ ನಮ್ಮ ಮಧ್ಯೆ ಜೀವಿಸಿದ್ದಾವೆ.